ರಣಮಳೆ ಅಬ್ಬರಕ್ಕೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ. ನಿರಂತರವಾಗಿ ಮಳೆಗೆ ಉತ್ತರ ಕರ್ನಾಟಕ ಅಯೋಮಯವಾಗಿದೆ. ಇನ್ನು ಮಲೆನಾಡು ಕರಾವಳಿಯಲ್ಲಿಯೂ ಕೂಡ ಮಾಘ ಮಳೆಯ ಅಬ್ಬರ. ರಣಮಳೆಯ ಅಬ್ಬರಕ್ಕೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇರುವಂತದ್ದು. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಅಯೋಮಯವಾಗಿದೆ. ಮಲೆನಾಡು ಕರಾವಳಿಯಲ್ಲಿಯೂ ಕೂಡ ಮಾಘ ಮಳೆ ಅಬ್ಬರ ಸುರಿತಾ ಇರುವಂತದ್ದು. ಇಂದು 6 ಜಿಲ್ಲೆಗಳಲ್ಲಿ ಅಂಗನವಾಡಿ ಶಾಲೆಗಳಿಗೆ ರಜೆ ಘೋಷಣೆಯನ್ನು ಮಾಡಿದ್ದಾರೆ. ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಯಾದಗಿರಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದೆ. ರಣಮಳೆ ಅಬ್ಬರಕ್ಕೆ ರಾಜ್ಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಧಾರಾಕಾರವಾಗಿ ಸುರಿತಾ ಇರುವ ಮಳೆಗೆ ಜನರು ಕೂಡ ಕಂಗಾಲಾಗುವ ಪರಿಸ್ಥಿತಿ ಬಂದಿದೆ. ಇನ್ನು ಸಾಕಷ್ಟು ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಯಾದಗಿರಿ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ಕೂಡ ರಜೆ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಮಳೆಯಲ್ಲಿಯೇ ಜನರು ಪರದಾಡುವಂತಹ ಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಬಿಟ್ಟು ಬಿಡದೆ ನಿರಂತರವಾಗಿ ಕಾಡ್ತಾ ಇದೆ. ಇನ್ನು ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ರಸ್ತೆಗಳೇ ಕಾಣಿಸ್ತಾ ಇಲ್ಲ, ಆ ರೀತಿಯಾಗಿ ಮಳೆ ಆಗ್ತಾ ಇದೆ. ನದಿಗಳಿಂದ ರಸ್ತೆಗಳೇ ಅರ್ಧ ಮುಳುಗಿ ಹೋಗ್ತಾ ಇರುವಂಥದ್ದು. ಇನ್ನು ಜನರು ಕೂಡ ಕೆಲಸಕ್ಕೆ ಹೋಗೋದಕ್ಕೆ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಅರ್ಧ ಮನೆಗಳೇ ಮಳೆಯಿಂದಾಗಿ ಮುಳುಗಿ ಹೋಗಿರುವಂಥದ್ದು. ಸಾಕಷ್ಟು ಜನರು ಕೂಡ ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ತುಂಗಾ ಕೃಷ್ಣಾ ನದಿ ಪ್ರವಾಹಕ್ಕೆ ರೈತರು ಕಂಗಾಲಾಗಿದ್ದಾರೆ. ರಣಮಳೆಗೆ ಬೆಳೆಗಳು ನಾಶವಾಗಿದ್ದು ಜಮೀನುಗಳು ಜಲಾವೃತವಾಗಿದೆ. ಮಹಾರಾಷ್ಟ್ರದ ಭಾರೀ ಮಳೆಗೆ ರಾಜ್ಯದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ತುಂಗಭದ್ರಾ ಡ್ಯಾಂನಿಂದ 1.22 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್ ಆಗಿರುವಂತದ್ದು. ಚಿಕ್ಕೋಡಿ ವ್ಯಾಪ್ತಿ 14ಕ್ಕೂ ಹೆಚ್ಚು ಸೇತುವೆ ಮುಳುಗಡೆಗೊಂಡಿದೆ. ಪ್ರವಾಹಕ್ಕೆ 20ಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕೂಡ ಕಡಿತಗೊಂಡಿರುವಂತದ್ದು. ಇನ್ನು ಒಂದು ರೀತಿಯಾಗಿ ಇಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ರೈತರು ಈಗ ಕಂಗಾಲಾಗಿದ್ದಾರೆ. ಮಹಾರಾಷ್ಟ್ರದ ಭಾರೀ ಮಳೆಗೆ ರಾಜ್ಯದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಒಂದ್ ಕಡೆ ನೋಡ್ತಾ ಇರಬಹುದು, ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ಹಿಡಕಲ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹರಿಬರ್ತಾ ಇದೆ. ಇನ್ನು ಬಾಗಲಕೋಟೆಯ ಮುಧೋಳ್ ತಾಲೂಕಲ್ಲಿ ಪ್ರವಾಹ, ಹಾಗೆ ನಿರಂತರ ಮಳೆಗೆ 12ಕ್ಕೂ ಹೆಚ್ಚು ಸೇತುವೆ ಮುಳುಗಡೆಗೊಂಡಿದೆ. ರಾಜ್ಯದಲ್ಲಿ ಭಾರೀ ಮಳೆಯಾಗಿ ಅವಾಂತರ ಸೃಷ್ಟಿ ಆಗ್ತಾ ಇರುವಂಥದ್ದು. ನದಿ ತೀರಕ್ಕೆ ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತದಿಂದ ಸೂಚನೆ ಕೂಡ ಕೊಡಲಾಗಿದೆ. ರಣಮಳೆಗೆ ರಾಜ್ಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ನದಿಗಳು ಕೂಡ ಪ್ರವಾಹದಂತೆ ಹರಿದು ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ಹಿಡಕಲ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳಲ್ಲಿ ಭಾರೀ ಪ್ರವಾಹ ಉಂಟಾಗಿದೆ. ಹಿಡಕಲ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹೊರಬರ್ತಾ ಇರುವಂತದ್ದು. ಬಾಗಲಕೋಟೆಯ ಮುಧೋಳ್ ತಾಲೂಕಲ್ಲಿ ಈ ಪ್ರವಾಹ ಉಂಟಾಗಿದೆ. ಇನ್ನು ನಿರಂತರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ 12ಕ್ಕೂ ಹೆಚ್ಚು ಸೇತುವೆಗಳು ಕೂಡ ಮುಳುಗಡೆಗೊಂಡಿದೆ. ನದಿ ತೀರಕ್ಕೆ ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತದಿಂದ ಸೂಚನೆಯನ್ನು ಕೊಡಲಾಗಿದೆ. ಒಂದು ರೀತಿಯಾಗಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಈಗ ಅಯೋಮಯವಾಗಿದೆ. ಮಳೆಯಿಂದಾಗಿ ಕೃಷ್ಣಾ ಮತ್ತು ಘಟಪ್ರಭಾ ನದಿಗಳಲ್ಲಿ ಭಾರೀ ಪ್ರವಾಹ ಕೂಡ ಉಂಟಾಗಿರುವಂಥದ್ದು.
ಇನ್ನು ಹಿಡಿಕಲ್ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಹೊರ ಬರ್ತಾ ಇದೆ. ಬಾಗಲಕೋಟೆಯ ಮುಧೋಳ್ ತಾಲೂಕಲ್ಲಿಯೂ ಕೂಡ ಪ್ರವಾಹ ಉಂಟಾಗಿದೆ. ನಿರಂತರವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ 12ಕ್ಕೂ ಹೆಚ್ಚು ಸೇತುವೆಗಳು ಕೂಡ ಮುಳುಗಡೆಗೊಂಡಿರುವಂಥದ್ದು. ನದಿ ತೀರಕ್ಕೆ ತೆರಳದಂತೆ ಈಗಾಗಲೇ ಜಿಲ್ಲಾಡಳಿತದಿಂದ ಕೂಡ ಸೂಚನೆಯನ್ನು ಕೊಡಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಮಹಾರಾಷ್ಟ್ರದಿಂದ ಘಟಪ್ರಭಾ ಹಾಗೂ ಕೃಷ್ಣಾ ನದಿಗೆ ಭಾರಿ ಪ್ರವಾಹ ಕೂಡ ಉಂಟಾಗ್ತಾ ಇದೆ. ಬಾಗಲಕೋಟೆಯ ಮುಧೋಳ್ ತಾಲೂಕಿನಲ್ಲಿಯೂ ಕೂಡ ಇದೇ ರೀತಿಯಾಗಿ ಪ್ರವಾಹ ಉಂಟಾಗಿರುವಂಥದ್ದು. ಸುಮಾರು 12ಕ್ಕೂ ಹೆಚ್ಚು ಸೇತುವೆಗಳು ಕೂಡ ಮುಳುಗಡೆಗೊಂಡಿದೆ. ಜನರು ಕೂಡ ಕಂಗಾಲಾಗಿದ್ದಾರೆ. ನಿರಂತರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಜನರು ಕೂಡ ಪರದಾಡುವಂತಹ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿರುವಂಥದ್ದು.